ಸರ್ ಸಹಜವಾಗಿ ನಿಯಮಗಳು ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಈವರೆಗಿನ ಇದ್ದಂತಹ ಅಭಿಪ್ರಾಯ ಏನಂತ ಹೇಳಿದ್ರೆ ಇದು VIP ಕೈದಿಗಳಿಗೆ ಈ ನಿಯಮಗಳು ಅನ್ವಯಿಸಲ್ಲ, ಅವರು ಬೇಕಾದಂಥ ಸವಲತ್ತುಗಳನ್ನ ಮಾಡ್ಕೊಳ್ತಾರೆ ಅಂತೇಳಿ. ಇತ್ತೀಚೆಗೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅವ್ರಿಗೂ ಕೂಡ ಈಗ ಅವರು ಧರಿಸಿರುವಂತಹ ಬಟ್ಟೆಯನ್ನು ಹೊರತುಪಡಿಸಿ 2 ಜೊತೆ ಬಟ್ಟೆ ಇಟ್ಕೊಳ್ಳೋಕೆ ಅವಕಾಶ, ಡ್ರೈ ಫ್ರೂಟ್ಸು ಬರೀ ಅರ್ಧ kg ಮತ್ತು ಫ್ರೂಟ್ಸು 2 kg ಕೊಡೋದಕ್ಕೆ ಮಾತ್ರ ಅವ್ರಿಗೂ ಅಷ್ಟೇ ಅವಕಾಶ ಇದೆಯಾ ಹೇಗೆ? ಹೌದು, ಈಗ ನೋಡಿ ನಮ್ಮ ಸಂವಿಧಾನ ಬಗ್ಗೆ ನಾವು ಮಾತಾಡ್ತೀವಿ. ನಿನ್ನೆ ನಮ್ಮ ರಿಪಬ್ಲಿಕ್ ಡೇ ಇತ್ತು, ನಾವು ಅದು ಆಚರಣೆ ನಾವು ಮಾಡಿದ್ವಿ ಗಣತಂತ್ರ ದಿವಸ. ಅದು ಅರ್ಥ ಏನಕ್ಕೆ ಎಲ್ಲರೂ ಒಂದು ಸರಿ ಸಮಾನ, ವಿಶೇಷವಾಗಿ ಕಾರಾಗೃಹ ಒಳಗಡೆ ಅಲ್ಲಿ ಹೋದ ನಂತರ ಕನಿಷ್ಠ ಪಕ್ಷ ಎಲ್ಲರೂ ಒಂದು ಸರಿ ಸಮಾನ ದೃಷ್ಟಿಯಿಂದ ಇರಬೇಕು. ಯಾರು ದೊಡ್ಡವರು ಇಲ್ಲ, ಯಾರು ಚಿಕ್ಕವರು, ಎಲ್ಲರೂ ತಪ್ಪು ಮಾಡಿಕೊಂಡು ಬಂದಿದ್ದಾರೆ ಕಾನೂನು ಸಮಕ್ಷದಲ್ಲಿ, ಮತ್ತು ನ್ಯಾಯಾಲಯ ವತಿಯಿಂದ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ನಾವು ಅವರಿಗೆ ಸರಿ ಸಮಾನ ದೃಷ್ಟಿಯಿಂದ ನೋಡಬೇಕು. ನಾವು ಯಾರಿಗೆ ಅದು ವಿಶೇಷ ಸವಲತ್ತು ನಾವು ಕೊಡಬಾರ್ದು. ಮತ್ತು ಈಗ ನಾವು ಹೇಳ್ಬೋದು ಆ ಒಂದು ಇದರಿಂದ ಧೈರ್ಯದಿಂದ ಮತ್ತು ಒಂದು ನಾವು ಹೇಳ್ಬೋದು ಗ್ಯಾರಂಟಿಯಿಂದ ಇಲ್ಲ, ಈಗ ನಾವು ಯಾರಿಗೆ ಆರ್ತಿಯನ್ನು ನಾವು ಬೇರೆ ರೀತಿನ ನೋಡ್ತಾ ಇಲ್ಲ, ಎಲ್ಲರಿಗೆ ನಾವು ಸರಿ ಸಮಾನ ದೃಷ್ಟಿಯನ್ನು ನೋಡ್ತಾ ಇದ್ವಿ. ಮತ್ತು ಯಾರಿಗೆ ನಾವು ಒಂದು ಎಕ್ಸ್ಟ್ರಾ ಸವಲತ್ತೇನಿದೆ, ಅವರು ಚುನಾಯಿತ ಪ್ರತಿನಿಧಿ ಆಗಲಿ ಅಥವಾ ಚುನಾಯಿತ ಪ್ರತಿನಿಧಿ ಆಗಲಿ ಅಥವಾ ಯಾರು ಅವರು ಬೇರೆ VIP ಆಗಲಿ ಅಥವಾ ಯಾರು ಸ್ಟಾರ್ ಆಗಲಿ, ನಾವು ಅವ್ರಿಗೆ ಬೇರೆ ಏನಕ್ಕೆ ಜೈಲು ಒಳಗಡೆ ನಾವು ಯಾವುದು ಸವಲತ್ತೇನಿದೆ ನಾವು ಕೊಡೋಕ್ಕೆ ನಾವು ಹೋಗ್ತಾ ಇಲ್ಲ, ಎಲ್ಲರಿಗೆ ಸರಿ ಸಮಾನ ದೃಷ್ಟಿಯಿಂದ ನಾವು ನೋಡ್ತಾ ಇದ್ವಿ. ಮತ್ತು ಇದರ ಬಗ್ಗೆ ನಾವು ನಮ್ಮ ಕೆಲವು ನ್ಯಾಯಾಧೀಶಗಳಿಗೆ ಕೂಡ ನಾವು ಮನವಿ ಮಾಡಿದ್ದಕ್ಕೆ ಅವರು ಕೂಡ ಹೋಗಿ ಜೈಲು ಒಳಗಡೆ ಸ್ವಲ್ಪ ಪರಿಶೀಲನೆ ಅವರು ಮಾಡಲಿ, ಅವ್ರಿಗೆ ಕೂಡ ಖಾತ್ರಿ ಆಗಲಿ ಈ ರೀತಿ ಕೆಲವು ಊಹಾಪೋಹಗಳು, ಕೆಲವು ನಮ್ಮ ಪ್ರಕಾರ ಆಪಾದನೆಗಳು ಏನಿದೆ. ನಾವು ಇತ್ತೀಚೆಗೆ ಸ್ವಲ್ಪ ಅವ್ರ ಜೈಲಿನಲ್ಲಿ ಒಂದು ವ್ಯವಸ್ಥೆ ಇತ್ತು ಅವರು ಒಂದು ತಾನೇ ಸ್ವಲ್ಪ ಅಡುಗೆ ಮಾಡೋದು, ಅದು ಕೂಡ ಕೆಲವು ಕಡೆ ವ್ಯವಸ್ಥೆ ಇತ್ತು. ಭಾಳ ಕಡೆ ನಾವೆಲ್ಲ ಗಡುವು ನಾವು ಕೊಟ್ಟಿದ್ವಿ ಇಲ್ಲ ಇದು ಎಲ್ಲ ಬಂದಾಗಬೇಕು, ಇಲ್ಲ ಏನು ಹಾಗೆ ಚಿಕನ್ ಮಾಡ್ಕೊಳ್ತಾರೆ, ಬೇರೆ ಏನು ಮಾಡ್ಕೊಳ್ತಾರೆ, ಅವರು ಹೀಟರ್ ಇಟ್ಕೊಳ್ತಾರೆ, ಅದು ಯಾವುದು ಸ್ಟೋವ್ ಇಟ್ಕೊಳ್ತಾರೆ, ಪಾತ್ರೆ ಇಟ್ಕೊಳ್ತಾರೆ. ಇದು ಮತ್ತು ಅವರಿಗೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಅಧಿಕಾರಿಗಳಿಗೆ ಸಿಬ್ಬಂದಿ ಕೂಡ ಅನುಕೂಲ ಆಯಿತು, ಅವರು ಮಾಡ್ಕೊಳ್ಳಿ, ನಮಗೇನು ಅವರು ಕೇಳೋದಿಲ್ಲ, ನಾಳೆ ನಮ್ಮ ಮೇಲೆ ಏನೋ ದಬ್ಬಾಳಿಕೆ ಮಾಡೋಕ್ಕೆ ಆಗಲ್ಲ, ಆ ದೃಷ್ಟಿಯಿಂದ ಅವರು ಸ್ವಲ್ಪ ಬಿಟ್ಟಿದ್ರು. ನಾವು ಅದು ಕೂಡ ಇಲ್ಲ, ಅದು ಯಾರಿಗೆ ನಾವು ಅಡುಗೆ ಮಾಡೋದು ಕೂಡ ಆಸ್ಪತ್ರೆ ನಾವು ಕೊಡೋದಿಲ್ಲ. ಏನಿದೆ ಅಲ್ಲಿ ಜೈಲಿನಲ್ಲಿ ಪ್ರಿಪೇರ್ ಆಗ್ತಾ ಇದೆ, ಅಲ್ಲಿ ಏನು ತಯಾರು ಮಾಡ್ತಾ ಇದೆ ಅದು ಊಟ, ಆ ಊಟ ಮಾತ್ರ ಅವರು ಸೇವನೆ ಮಾಡಬೇಕು. ಅದು ಹೊರತುಪಡಿಸಿ ಯಾವ ಊಟ ತಾನೇ ಅವರು ಅಡುಗೆ ಮಾಡೋದು ಅಥವಾ ಬೇರೆಯಿಂದ ತರಿಸ್ಕೊಡೋದು ಅದು ನಾವು ಆಸ್ಪತ್ರೆ ಕೊಡೋದಿಲ್ಲ. ಮತ್ತು ಇದರ ಬಗ್ಗೆ ನಾವು ಅದೇ ಮಾನ್ಯ ನ್ಯಾಯಾಧೀಶ ಅವರಿಗೆ ನಾವು ಇದು ನಿವೇದನೆ ನಾವು ಮಾಡಿದ್ದಕ್ಕೆ ಅವರು ಹೋಗಿ ಅವರು ಭೇಟಿ ಕೊಡಬೇಕು. ಬಹುಶಃ ಅವರು ಫಸ್ಟ್ ಹಾಫ್ ಆಫ್ ಫೆಬ್ರವರಿಯಲ್ಲಿ ಹೋಗಿ ಅವರು ಭೇಟಿ ಕೊಡ್ತಾರೆ. ಮತ್ತು ತಾನೇ ಅವರು ಯಾವ ಟೈಮ್ಗೆ ನಮ್ಮ ಜೊತೆಗೆ ಹೋಗಬೇಕು, ಅದು ಸ್ಟೇಜ್ ಮ್ಯಾನೇಜ್ ಬೇಡ, ಅವರು ಔಚಕವಾಗಿ ನಮ್ಮ ಪ್ರಕಾರ ಯಾರು ನಿರೀಕ್ಷಣೆ ಅದು ನಾವು ಅವ್ರಿಗೆ ಮನವಿ ಮಾಡ್ತೀವಿ, ಅವರು ಮಾಡ್ಕೊಳ್ಬೋದು. ಸೊ ನಾವಕ್ಕೆ ಒಂದು ಯಾವುದು ಈ ರೀತಿ ಒಂದು ಓವರ್ಸೈಟ್ ಬಾಡಿ ಅವರು ಹೋಗಿ ಪರಿಶೀಲನೆ ಮಾಡಲಿಕ್ಕೆ, ನಾವೇನಾದರೂ ಅಕ್ರಮಕ್ಕೆ ನಾವೇನಾದರೂ ಆಸ್ಪತ್ರೆ ಕೊಟ್ಟಿಲ್ಲ, ಅದು ಪರಿಶೀಲನೆ ಅವರು ಮಾಡಲಿ.